ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಉಮಾ ಅಡುಗೆ ಮನೆ. ನಾನಿವತ್ತು ಮಾಡಿ ತೋರಿಸುವ ರೆಸಿಪಿ ಹುರುನ್ ಗಡುಬು ಅಂತ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದು ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ಕಡಲೆಬೇಳೆಗೆ ಅರ್ಧ ಕೆ ಜಿಯಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಗೋಧಿ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಕರಿಯಲು ಎಣ್ಣೆ ಬೇಕಾಗುತ್ತೆ. ಸೊ ಈಗ ಈ ಕಡಲೆಬೇಳೆಗೆ ನಾವು ಒಂದು ತೆಂಗಿನಷ್ಟು ನೀರು ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಯ್ಲ್ ಮಾಡೋಕೆ ಇಡಬೇಕು. ಒಂದು 2-3 ವಿಸಿಲ್ ಆಗೋವರೆಗೂ ಇಡಬೇಕು. ಅಂದರೆ ಒಂದು 15 ನಿಮಿಷದವರೆಗೂ ಇಡಬೇಕು. ಸೊ ಈಗ ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾದ್ಕೋಬೇಕು. ನೀವು ಡೈಲಿ ಚಪಾತಿಗೆ ಯಾವ ಥರ ಹಿಟ್ಟು ನಾದ್ಕೋತೀರೋ ಅದೇ ಥರ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಬೇಳೆ ಬಾಯ್ಲ್ ಆಗೋವರೆಗೂ ನೀವು ಈ ಕೆಲಸನ ಮಾಡ್ಕೋಬೋದು. ಈಗ ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಇಟ್ಬಿಡಿ. ಈಗ ಈ ಹಿಟ್ಟಿಗೆ ಒಂದು ಮುಚ್ಚಳ ಮುಚ್ಚಿ ಒಂದು ಬೇಳೆ ಬಾಯ್ಲ್ ಆಗೋವರೆಗೂ ಇಟ್ಕೊತಿದ್ದೀನಿ. ಸೊ ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ಇದನ್ನು ಇನ್ನೊಂದು ಪಾತ್ರೆಗೂ ಹಾಕೋಬೋದು, ಇಲ್ಲ ಅಂದರೆ ಕುಕ್ಕರಲ್ಲಿರುವಂಥ ಅಷ್ಟು ನೀರನ್ನು ಜಾನ್ಬೇಕು. ಒಂದು ಸ್ವಲ್ಪನೂ ನೀರು ಇರಬಾರ್ದು ಇದರಲ್ಲಿ. ನೋಡಿ, ಈ ಥರ ಡ್ರೈ ಆದ ಬೇಳೆನ ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರು ಇರಬಾರ್ದು, ನೀರೆಲ್ಲನೂ ಚೆನ್ನಾಗಿ ಜಾನ್ಕೊಂಡಿರಬೇಕು. ಸೊ ಇದ್ರೊಳಗಿಂದ ಅಷ್ಟು ನೀರನ್ನ ನಾನು ತೆಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು, ಬರೀ ಬೇಳೆ ಮಾತ್ರ ಇರಬೇಕು. ಈಗ ಬೇಳೆಗೆ ನಾನು ತಗೊಂಡಿರುವಂಥ ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ. ಬೇಳೆ ಎಷ್ಟು ತಗೋತೀವೋ ಬೆಲ್ಲನೂ ಅಷ್ಟೇ ತಗೋಬೇಕು. ಸೊ ಇದಕ್ಕೆ ಈಗ ನಾನು ಬೆಲ್ಲ ಹಾಕಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಕುದಿಸ್ಕೋಬೇಕು. ಇದನ್ನು ಬೆಲ್ಲನ ಜಾಸ್ತಿ ಪುಡಿ ಮಾಡಿ ಹಾಕಿ ಬೇಗ ಕರಗುತ್ತೆ. ಸೊ ಟೈಮ್ ಹಿಡಿಯೋದಿಲ್ಲ. ಒಂದು 10 ನಿಮಿಷ ಗ್ಯಾಸ್ನ ಜಾಸ್ತಿ ಇಕ್ಬೇಡಿ. ಲೋ ಫ್ಲೇಮು ಅಥವಾ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 10 ನಿಮಿಷದವರೆಗೂ ಎಲ್ಲ ಬೆಲ್ಲ ಕರಗಿ ಹೋಗುತ್ತೆ. ಆಮೇಲೆ ನೀವು ಬೇಳೆ ಎಷ್ಟು ತಗೋತೀರ ಬೆಲ್ಲ ಕೂಡ ಅಷ್ಟೇ ತಗೋಬೇಕು. ಬೆಲ್ಲ ಜಾಸ್ತಿ ಆದರೆ ಹೂರುನು ಅಳಸಾಗುತ್ತೆ. ಸೊ ನೋಡಿ, ಈ ರೀತಿ ಕುದೀತಾ ಇದೆ. ಬೆಲ್ಲ ಎಲ್ಲ ಫುಲ್ ಕರಗಿದೆ ನೋಡಿ. ಫುಲ್ ಈ ರೀತಿ ಕರಗಿದೆ. ನಿಮಗಿಲ್ಲಿ ತುಂಬ ಅಳಸು ಅಂತ ಅನಿಸ್ಬೋದು, ಆದರೆ ಇದನ್ನು ಬಿಸಿ ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಆವಾಗ ಬೇಳೆ ರೆಡಿ ಆಗುತ್ತೆ, ಹೂರಣ ರೆಡಿ ಆಗುತ್ತೆ ನೋಡಿ. ಈ ಟೈಪ್ ಆಗಬೇಕು. ಸೊ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ. ಇದು ತುಂಬ ಬಿಸಿ ಇದ್ದಾಗಲೇ ರುಬ್ಕೋಬೇಕು. ಆಮೇಲೆ ಆರಿದ್ಮೇಲೆ ಇದು ತೀರಾ ಸಣ್ಣದು ಆಗೋದಿಲ್ಲ. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸೋಪನ್ನ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಸ್ವಲ್ಪ ಇಲಾಚಿ, ಸೋಪು ಏಲಕ್ಕಿ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆ ಕೂಡ ಕೆಡೋದಿಲ್ಲ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈಗ ಹೂರಣ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈ ಟೈಪ್ ಆಗಬೇಕು. ಹೂರಣ ತುಂಬ ಸಾಫ್ಟ್ ಆಗಿದೆ. ಸೊ ಈ ಟೈಪ್ ಹೂರಣನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರದ್ದು ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿಟ್ಕೊತೀನಿ, ಏಕೆಂದರೆ ಕಡುಬು ಮಾಡೋಕ್ಕೆ ಬೇಕಲ್ವಾ. ಸೊ ಕಡುಬಿಗೆ ಬೇಕಾಗಿರೋಂಥ ಗಾತ್ರದಲ್ಲಿ ನಾನು ಸ್ವಲ್ಪ ಈ ಟೈಪ್ ಮಾಡಿ ಇಟ್ಕೊತಿದ್ದೀನಿ. ನೋಡಿ,
ತುಂಬ ಚೆನ್ನಾಗಾಗುತ್ತೆ ಇದು. ಆಮೇಲೆ ನಾನಿಲ್ಲಿ ಯಾವುದೇ ಜಾಸ್ತಿ ಶುಗರ್ನ ಬಳಸೋದಿಲ್ಲ, ಎಲ್ಲ ಅಡುಗೆಗೂ ಜಾಸ್ತಿ ನಾನು ಬೆಲ್ಲನೇ ಬಳಸೋದು. ನೋಡಿ, ಕಡುಬು ಮಾಡೋಕ್ಕೆ ಮೊದಲು ನಾನು ಈ ಥರ ಉಂಡೆನ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಸೊ ಈಗ ಪೂರಿ ಹೇಗೆ ಲಟ್ಟಿಸ್ಕೊತಾರಲ್ವ ಅದೇ ರೀತಿ ನಾನು ಚಪಾತಿ ಹಿಟ್ಟಿಂದ ಈ ಟೈಪ್ ಲಟ್ಟಿಸ್ಕೊಂಡಿದ್ದೀನಿ. ಈಗ ಮಾಡಿಟ್ಟಿರುವಂತಹ ಒಂದು ಉಂಡೆನ ಇಟ್ಕೊತಿದ್ದೀನಿ. ಈ ಥರ ಇಟ್ಕೊಂಡ್ಬಿಟ್ಟು ಈ ಥರ ಮಡಚಬೇಕು. ಕರ್ಜಿಕಾಯಿನ ನಾವು ಯಾವ ಥರ ಮಾಡ್ತೀವಲ್ವ ಅದೇ ಟೈಪು ಇದನ್ನು ಮಡಚಬೇಕು. ಇದು ಮಾಡಿಬಿಟ್ಟು ಉಳಿದಿರೋ ಹಿಟ್ಟನ್ನು ಸೈಡಲ್ಲಿರೋದನ್ನು ಚಾಕುವಿಂದ ರಿಮೂವ್ ಮಾಡಬೇಕು. ಕರ್ಜಿಕಾಯಿ ಶೇಪ್ ಥರನೇ ನಾವು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಡುಬುಗಳನ್ನು ನಾವು ಮಾಡಿ ಇಟ್ಕೋಬೇಕು. ಸೊ ನಾವಿಲ್ಲಿ ತೀರಾ ದಪ್ಪನೂ ಮಾಡ್ಕೊಂಡಿಲ್ಲ, ತೀರಾ ತೆಳಗೂ ಇಲ್ಲ, ಈ ರೀತಿ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿರಬೇಕು. ರೀತಿ ಹಾಕ್ಬಿಟ್ಟು ಈ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡು ಸೈಡಲ್ಲಿರೋದೆಲ್ಲ ಚಾಕುವಿಂದ ಕಟ್ ಮಾಡ್ಕೋಬೇಕು. ಸೊ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿಗಿಟ್ಟಿದ್ದೆ. ಈಗ ನಾವು ಮಾಡ್ಕೊಂಡಿರೋಂಥ ಕಡುಬನ್ನ ಇದರೊಳಗೆ ಹಾಕ್ತಾ ಇದ್ದೀನಿ. ಈ ಥರ ಎಣ್ಣೆಲಿ ಹಾಕೊಂಡು ಕರ್ಕೋಬೇಕು. ಸೊ ನೋಡಿ, ಈ ರೀತಿ ಕರ್ಕೋಬೇಕು. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಸೊ ನೋಡಿ, ಬಿಸಿಯಾದ ಕಡುಬು ರೆಡಿಯಾಗಿದೆ. ಈಗ ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಸೂಪರ್ ಟೇಸ್ಟು. ಖಂಡಿತ ನೀವು ಒಂದು ಸರ್ತಿ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ ಬರೀ ಗೋಧಿ ಹಿಟ್ಟು, ಬೇಳೆ, ಬೆಲ್ಲ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡಿರೋದು. ಇದನ್ನು ತುಪ್ಪದ ಜೊತೆಗೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಹುರುನ್ ಕಡುಬು ಮೇಲ್ಗಡೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.